ಜೊತೆ ಇದ್ದ ಚಿಕ್ಕಣ್ಣ ಮತ್ತು ಯಶಸ್ಸೂರ್ಯರವರಿಗೆ ನೀವು ಮನೆಗೆ ಹೊರಡಿ ಎಂದು ಹೇಳಿ ನಾನು ವಿನಯ್ ಪ್ರದೋಷ್ ಅವರೊಂದಿಗೆ ಪ್ರದೋಷ್ನ ಸ್ಕಾರ್ಪಿಯೋ ಕಾರ್ನಲ್ಲಿ ಪವಿತ್ರ ಇದ್ದ ಮನೆಯ ಬಳಿ ಹೋಗಿ ಪವಿತ್ರ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಮಧ್ಯಾಹ್ನ ಸುಮಾರು 4:30 ಗಂಟೆ ವೇಳೆಗೆ ವಿನಯ್ರವರ ಯಾರ್ಡ್ ತಲುಪಿದೆ. ಯಾರ್ಡ್ ಅಂದರೆ ಶೆಡ್ಡು. ನಂತರ ನಾವು ವಾಹನಗಳಿಂದ ಕೆಳಗೆ ಇಳಿದು ನೋಡಲಾಗಿ ಅಲ್ಲಿ ಪವನ್ ಬಂದು ವಾಹನದ ಬಂಪರ್ ಮೇಲೆ ಒಬ್ಬ ವ್ಯಕ್ತಿ ವಾಹನಕ್ಕೆ ಒರಗಿಕೊಂಡು ಕುಳಿತಿರುವ ವ್ಯಕ್ತಿಯನ್ನು ತೋರಿಸಿ ಇದೇ ವ್ಯಕ್ತಿ ಪವಿತ್ರ ಅಕ್ಕಳಿಗೆ ತನ್ನ ಖಾಸಗಿ ಅಂಗದ ಚಿತ್ರಗಳನ್ನು ಮೆಸೇಜ್ಗಳನ್ನು ಕಳಿಸಿದ ವ್ಯಕ್ತಿ ಇವನೇ ಎಂದು ಹೇಳಿದನು. ಆಗ ಅಲ್ಲಿ ರಘು, ರಾಘವೇಂದ್ರ, ದೀಪು, ನಂದೀಶ್ರವರುಗಳು ಅಲ್ಲಿ ಇದ್ದರು. ನಾನು ಆ ವ್ಯಕ್ತಿಯನ್ನು ನೋಡಿದಾಗ ಆತ ಬಹಳ ಆಯಾಸಗೊಂಡವರಂತೆ ಕಂಡು ಬಂದಿದ್ದು, ಆತನು ಶರ್ಟ್ ಹಾಕಿದ್ದು ಬ್ಲೂ ಜೀನ್ಸ್ ಪ್ಯಾಂಟ್ ಧರಿಸಿದ್ದನು. ಆತನಿಗೆ ನಾನು ಬರುವ ಮೊದಲು ಹೊಡೆದಂತೆ ಕಂಡು ಬಂತು. ನಾನು ಆತನಿಗೆ ಇದನ್ನು ಕಳಿಸಿರುವುದು ನೀನೇನಾ ಎಂದು ಕೇಳಿದೆ. ಅದಕ್ಕೆ ಅವನು ಹೌದು ನಾನೇ ಎಂದ. ಇದು ನಿನಗೆ ಬೇಕಾ? ನಿನ್ನ ಸಂಬಳ ಎಷ್ಟು ಎಂದು ಕೇಳಿದೆ. 20,000 ರೂಪಾಯಿ ಎಂದು ಹೇಳಿದ. ನಿನಗೆ ತಿಂಗಳಿಗೆ 20,000 ಸಂಬಳ ನನ್ನ ಮಗನೇ, ನೀನು ಇವಳನ್ನು ಮೇಂಟೈನ್ ಮಾಡಲು ಸಾಧ್ಯನಾ? ಈ ರೀತಿಯಾಗಿ ಬಾ ಎಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ಯಲ್ಲ ಎಂದು ಹೇಳಿದ್ದಕ್ಕೆ ಆತ ಏನು ಸಹ ಮಾತನಾಡಲಿಲ್ಲ. ನಾನು ಆತನಿಗೆ ಕೈಯಿಂದ ಹೊಡೆದೆನು ಹಾಗೂ ಕಾಲಿನಿಂದ ಬಲವಾಗಿ ತಲೆಯ ಭಾಗಕ್ಕೆ ಹಾಗೂ ಕುತ್ತಿಗೆ ಹಾಗೂ ಎದೆಯ ಭಾಗಕ್ಕೆ ಒದ್ದೆನು ಹಾಗೂ ಅಲ್ಲೇ ಇದ್ದ ಬಾಗಿಲ ಮರದ ಕೊಂಬೆಯನ್ನು ಮುರಿದುಕೊಂಡು ಅದರಲ್ಲಿ ಆತನಿಗೆ ಹೊಡೆದೆನು ಮತ್ತು ನಾನು ಆತನಿಗೆ 1-2 ಏಟನ್ನು ನನ್ನ ಕೈಗಳಿಂದ ಗುದ್ದಿದೆ. ನಂತರ ನಾನು ಕಾರಿನಲ್ಲಿ ಕುಳಿತಿದ್ದ ಪವಿತ್ರಳನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದು. ಆಗ ಪವಿತ್ರ ಅಲ್ಲಿಗೆ ಬಂದಾಗ ನೋಡು ನೀನು ಮೆಸೇಜ್ ಮಾಡುತ್ತಿದ್ದವಳು ಇವಳೇನೇ ಎಂದು ಹೇಳಿ ಪವಿತ್ರಾಳಿಗೆ ತನ್ನ ಚಪ್ಪಲಿಯನ್ನು ತೆಗೆದು ಹೊಡೆಯುವಂತೆ ಹೇಳಿದೆ. ಆಗ ಆಕೆ ಹೊಡೆದಿದ್ದು ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ಆತ ಪವಿತ್ರ ಕಾಲಿಗೆ ಬಿದ್ದಿದ್ದು ಪವಿತ್ರ ಹೆದರಿಕೊಂಡು ಹಿಂದೆ ಹೋದಳು. ಆಗ ನಾನು ಆಕೆಯನ್ನು ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳಿದೆ. ನಂತರ ನಾನು ವಿನಯ್ಗೆ ಪವಿತ್ರಳನ್ನು ಮನೆಗೆ ಡ್ರಾಪ್ ಮಾಡುವಂತೆ ಹೇಳಿದೆ. ಇದು ದರ್ಶನ್ ಹೇಳ್ತಿರೋದು ಪೊಲೀಸರ ಮುಂದೆ. ಓಕೆ, ಅಷ್ಟರಲ್ಲಿ ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಸಹ ಅಲ್ಲಿಗೆ ಬಂದಿದ್ದು ಆತನು ಕೂಡ ವಿಚಾರವನ್ನು ತಿಳಿದುಕೊಂಡು ರೇಣುಕಾಸ್ವಾಮಿ ಕೈಯಿಂದ ಕತ್ತಿಗೆ ಬೆನ್ನಿಗೆ ಹೊಡೆದನು. ನಂದೀಶ್ ಆತನನ್ನು ಜೋರಾಗಿ ಎತ್ತಿ ಒಂದು ಬಾರಿ ನನ್ನ ಮುಂದೆ ಕುಕ್ಕುತ್ತಾನೆ. ನಾನು ಪವನಿಗೆ ಇವನು ಇನ್ನು ಯಾರ್ಯಾರಿಗೆ ಈ ರೀತಿ ಕೆಟ್ಟ ಮೆಸೇಜ್ ಕಳಿಸಿದ್ದಾನೆಂದು ಏನು ಮೆಸೇಜ್ ಮಾಡಿದನೆಂದು ಹೇಳು ಎಂದು ಹೇಳಿದಾಗ ಪವನ್ ಅವನ ಮೊಬೈಲ್ ತೆಗೆದು ಅವನು ಕೆಲವರಿಗೆ ಕೆಟ್ಟದಾಗಿ ಕಳಿಸಿದ ಮೆಸೇಜ್ಗಳನ್ನು ಓದುತ್ತಿದ್ದನು ಮತ್ತು ಅದರಲ್ಲಿ ಫೋಟೋಗಳನ್ನು ಎಲ್ಲರಿಗೂ ಸಹ ತೋರಿಸಿದನು. ಅವನು ಈ ರೀತಿಯಾಗಿ ಇನ್ನೂ ಅನೇಕ ಚಲನಚಿತ್ರ ನಟಿಯರಿಗೂ ಸಹ ಫೋಟೋ ಕಳಿಸಿ ಮೆಸೇಜ್ ಮಾಡಿರೋ ಬಗ್ಗೆ ತೋರಿಸಿದ್ದು. ಆಗ ಲಕ್ಷ್ಮಣ್ ಅಣ್ಣ ಇವನು ಚಾಳಿ ಬಿದ್ದವನು, ಭಾಳ ಕೆಟ್ಟದಾಗಿ ಮೆಸೇಜ್ಗಳನ್ನು ಅಕ್ಕನಿಗೆ ಕಳುಹಿಸಿದ್ದಾನೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವವಿಲ್ಲ ಎಂದು ಹೇಳಿ ನನಗೂ ಸಹ ಫೋಟೋ ಮತ್ತು ಮೆಸೇಜನ್ನು ತೋರಿಸಿದನು. ಆಗ ನಾನು ಅವನಿಗೆ ಬೈದು ಕಾಲಿನಿಂದ 1-2 ಬಾರಿ ಒದ್ದೆನು. ಇದಾದ ನಂತರ ನಾನು ಮತ್ತು ವಿನಯ್ರವರುಗಳು ಹೊರಟಿದ್ದು ನಾನು ಶೆಡ್ನ ಗೇಟ್ ಹತ್ತಿರ ಜೀಪ್ ಹತ್ತಲು ಹೋದಾಗ ಅಲ್ಲಿ ಚಿತ್ರದುರ್ಗದ ಹುಡುಗರು ಇದ್ದು ಅವರು ಅಣ್ಣ ಒಂದು ಫೋಟೋ ಎಂದು ಹೇಳಿದರು. ಆಗ ನಾನು ಅವರೊಂದಿಗೆ ನಿಂತುಕೊಂಡು ಒಂದು ಫೋಟೋವನ್ನು ತೆಗೆಸಿಕೊಂಡೆನು. ಅಲ್ಲೊಂದು ಸೆಲ್ಫಿ ಆಗಿದೆ. ಮತ್ತು ವಿನಯ್ ಜೀಪ್ನಲ್ಲಿ ಕುಳಿತು ಮನೆಗೆ ಹೊರಟೆನು. ಅಲ್ಲಿಂದ ನಾನು ಹೊರಟಾಗ ಜಯಣ್ಣನವರು ಸಿಕ್ಕಿದರು. ಜಯಣ್ಣ ಯಾರು ಗೊತ್ತಾ? ಶೆಡ್ನ ಮಾಲೀಕ, ವಿನಯ್ನ ಮಾವ. ಸ್ಟೋನಿ ಬ್ರೂಕ್ ವಿನಯ್ ಇದ್ದಾರಲ್ಲ ಅವ್ರ ಮಾವ ಜಯಣ್ಣ, ಅವ್ರದ್ದು ಈ ಶೆಡ್ಡು. ಅವರನ್ನು ಮಾತನಾಡಿಸಿಕೊಂಡು ನೇರವಾಗಿ ಐಡಿಯಲ್ ಹೋಮ್ಸ್ಗೆ ನನ್ನ ಮನೆಗೆ ಹೋದೆನು. ಸುಮಾರು 7:30 ಗಂಟೆ ಸಮಯದಲ್ಲಿ ಪ್ರದೋಷನು ವಾಪಸ್ ಮನೆ ಹತ್ತಿರ ಬಂದಿದ್ದು ರೇಣುಕಾಸ್ವಾಮಿಯು ಸತ್ತು ಹೋಗಿರೋ ವಿಚಾರವನ್ನು ತಿಳಿಸಿದ. ಇಲ್ಲೂ ಕೂಡ ದರ್ಶನ್ ಒಡೆದು ಸತ್ರು ಅಂತ ಬರ್ತಾ ಇಲ್ಲ. ಏನಾಯಿತು ಎಂದು ಕೇಳಿ ನಾವು ಬರುವ ಸಮಯದಲ್ಲಿ ಆತ ಚೆನ್ನಾಗಿದ್ದ ಎಂದು ಹೇಳಿದೆ ರಿಪೀಟ್ ಮಾಡ್ತಾ ಇದ್ದೀನಿ. ಆಗ ಪ್ರದೋಷನು ಯಾರ್ಡ್ ಹತ್ತಿರ ಹೋಗಿ ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿ ಹೋದನು. ನಂತರ ಸುಮಾರು 9 ಗಂಟೆ ಪ್ರದೋಷ್, ವಿನಯ್, ನಾಗರಾಜ್, ಲಕ್ಷ್ಮಣರವರು ಮನೆಗೆ ಬಂದಿದ್ದು ರೇಣುಕಾಸ್ವಾಮಿ ಸತ್ತಿರೋ ಬಗ್ಗೆ ತಿಳಿಸಿದರು. 9 ಗಂಟೆಗೆ ಬಂದು ನನಗೆ ಮನೆಯಲ್ಲಿ ತಿಳಿಸಿದರು. ಆಗ ಪ್ರದೋಷ್ ಹ್ಯಾಂಡಲ್ ಮಾಡುತ್ತೇನೆಂದು ಹೇಳಿ 30 ಲಕ್ಷ ರೂಪಾಯಿ ಹಣವನ್ನು ಕೊಡುವಂತೆ ಕೇಳಿದ. ಆಗ ನಾನು ಮನೆಯಲ್ಲಿದ್ದ 30 ಲಕ್ಷ ರೂಪಾಯಿ ಹಣದಿಂದ ಒಂದು ಬ್ಯಾಗನ್ನು ಪ್ರದೋಷನಿಗೆ ಕೊಟ್ಟೆನು. ಅವರುಗಳು ಅಲ್ಲಿಂದ ಹೊರಟು ಹೋಗಿ ಮತ್ತೆ ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದರು. ಆಗ ವಿನಯರು ನಡೆದ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ಲಕ್ಷ ಕೊಡಿ ಎಂದು ಕೇಳಿದ್ದು, ಅದರಂತೆ ನಾನು ಹಣವನ್ನು ಕೊಟ್ಟಿರುತ್ತೇನೆ. ಇದು ದರ್ಶನ್ ಹೇಳಿರುವಂಥ ಮಾತು. ಇನ್ನು ಸ್ವಲ್ಪ ಇದೆ. ಇದಾದ ನಂತರ ಮಾರನೇ ದಿನಾಂಕ 9/6/24 ನಾನು ಶೂಟಿಂಗ್ಗೆ ಹೋಗುವ ವೇಳೆ ನಾಗುಗೆ ನಾನು ಫೋನ್ ಮಾಡಿದಾಗ ನೀವೇನು ಟೆನ್ಷನ್ ತಗೋಬೇಡಿ, ಕೆಲಸಕ್ಕೆ ಹೋಗಿ ಎಂದು ಹೇಳಿದನು. ನಂತರ ನಾನು ಪ್ರದೋಷ್ಗೆ ಫೋನ್ ಮಾಡಿದಾಗ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ನಾವು ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಇದಾದ ನಂತರ ನಾನು ಮೈಸೂರಿಗೆ ಹೋದೆನು. ನಂತರ ದಿನಾಂಕ 10/6/2024 ಸೋಮವಾರ ರಾತ್ರಿ ಸುಮಾರು 9 ಗಂಟೆಯಲ್ಲಿ ನಾನು ರ್ಯಾಡಿಸನ್ ಹೋಟೆಲ್ನಲ್ಲಿದ್ದಾಗ ಪ್ರದೋಷ್, ನಾಗರಾಜ್, ವಿನಯರವರುಗಳು ಬಂದಿದ್ದು ಅವರುಗಳು ವಿಚಾರ ಮಾಡಿದಾಗ ಧನರಾಜ್ರವರು ಮೃತ ರೇಣುಕಾಸ್ವಾಮಿ ಕರೆಂಟ್ ಶಾಕ್ ನೀಡಿದ್ದು ಹಾಗೂ ಪವನ್ ಹಲ್ಲೆ ಮಾಡಿದ್ದು, ನಂದೀಶನು ರೇಣುಕಾಸ್ವಾಮಿನ ಎತ್ತು ಕುಕ್ಕಿರುತ್ತಾನೆ ತಿಳಿಸಿ ಇದನ್ನು ನಾವೇ ಯಾರಾದರೂ ಹಣ ನೀಡಿ ಫಿಕ್ಸ್ ಮಾಡುತ್ತೇವೆ ಎಂದು ತಿಳಿಸಿ ಇನ್ನೂ ಹೆಚ್ಚಿನ ಹಣ ಬೇಕಾಗಿರುತ್ತದೆ ಎಂದು ಹೇಳಿ ಹೊರಟು ಹೋಗಿರುತ್ತಾರೆ.
ನಂತರ ದಿನಾಂಕ 11/6/2024 ಜಿಮ್ ಮುಗಿಸಿ ಹೋಟೆಲ್ಗೆ ಬಂದು ರೂಮ್ನಲ್ಲಿದ್ದ ಸಂದರ್ಭದಲ್ಲಿ ಪೊಲೀಸರು ಬಂದು ನನ್ನನ್ನು ಕರೆದುಕೊಂಡು ಬಂದರು. ಆಗ ಸಮಯ ಬೆಳಿಗ್ಗೆ ಸುಮಾರು 8 ಗಂಟೆ ಆಗಿತ್ತು. ಅದನ್ನು ನಾವು ಬ್ರೇಕ್ ಮಾಡಿದ್ದೀವಿ. ನನ್ನ ಕರೆದುಕೊಂಡು ಹೋದರೆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಮೃತಪಟ್ಟ ಸ್ಥಳವನ್ನು ಮತ್ತು ನಾನು ಪ್ರದೋಷ್ ಹಾಗೂ ವಿನಯ್ರವರಿಗೆ ಹಣವನ್ನು ನೀಡಿದ ಸ್ಥಳಗಳನ್ನು ತೋರಿಸಿರುತ್ತೇನೆ. ಪಂಚನಾಮೆಯಲ್ಲಿ ನಾನು ಕೃತ್ಯ ನಡೆದ ದಿನದಂದು ಧರಿಸಿದ ಎಲ್ಲ ವಸ್ತುಗಳನ್ನು ನಾನು ವಾಸವಿರುವ ಐಡಿಯಲ್ ಹೋಮ್ಸ್ನಲ್ಲಿನ ಮನೆಯಲ್ಲಿ ಬದಲಾಯಿಸಿದ್ದು ಅವುಗಳು ಅಲ್ಲಿಯೇ ಇದ್ದು ನನ್ನನ್ನು ಕರೆದುಕೊಂಡು ಹೋದರೆ ಉಪಯೋಗಿಸಿದ ವಸ್ತುಗಳು ಹಾಜರುಪಡಿಸುತ್ತೇನೆ. ನನ್ನ ಮೊಬೈಲ್ ಫೋನ್ ನನ್ನ ಬಳಿ ಇದ್ದು ಹಾಜರುಪಡಿಸುತ್ತೇನೆ. ಇದು ಯಾವಾಗ ನೋಡಿ, ಇದು ಗಿರೀಶ್ ನಾಯಕ್, ಪೊಲೀಸ್ ಇನ್ಸ್ಪೆಕ್ಟರ್, ಕಾಮಾಕ್ಷಪಾಳ್ಯ ಪೊಲೀಸ್ ಠಾಣೆ. ಓಕೆ ನೋಡಿ, ಇದು ಹೆಬ್ಬೆಟ್ಟು. ಓಕೆ, ಇದು ಯಾವಾಗ 11/6/2024 ಹೇಳಿಕೆ ಕೊಟ್ಟಿದ್ದು. ಇವತ್ತೆಷ್ಟು ಡೇಟು? ಇದು ಅವತ್ತು ಕೊಟ್ಟ ಡೇಟ್. 9ನೇ ತಾರೀಕು ಅಲ್ವಾ ಕೊಲೆ ಆಗೋದು? 8ಕ್ಕೆ ಕೊಲೆ ಆಗುತ್ತಲ್ವ? 9, 10, 11, 11ನೇ ತಾರೀಕು ದರ್ಶನ್ ಕೊಟ್ಟಂಥ ಹೇಳಿಕೆ. ಇದೆಲ್ಲರದು ಇದೆ, ಹೇಳೋಕ್ಕಾಗಲ್ಲ, ಸವಿಸ್ತಾರವಾಗಿ ಹೇಳ್ತೀವಿ. ಎನಿವೆ, ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದರೆ ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್. ಇಡೀ ಕ್ರೈಮ್ ಟೀಮ್ಗೆ ಥ್ಯಾಂಕ್ ಯು ವೆರಿ ಮಚ್. ಎಸ್, ಅದನ್ನು ತಗೊಂಡೋಗ್ಬೋದು, ಸವಿಸ್ತಾರವಾಗಿ ಹೇಳ್ತೀವಿ. ಓಕೆ, ಇದು ದರ್ಶನ್ ಹೇಳಿರುವಂಥ ವಿಚಾರ. ಇನ್ನು ಡಿ ಗ್ಯಾಂಗ್ ಕ್ರೌರ್ಯದ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇದೆಲ್ಲ ನೋಡಿ, ದರ್ಶನದಲ್ಲಿ ಫೋಟೋ ತೆಗೆಸಿರೋದು ಪೊಲೀಸರು. ಸೀನ್ 1. ನೋಡಿ, ಸೀನ್ 1 ಫುಲ್ ಫ್ರೇಮ್ ತಗೊಂಡು ಆಫ್ ಬನ್ನಿ. ನೋಡಿ, ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಹಿಂಬಾಲಿಸುತ್ತಿರುವುದು. ಇವರು ರಿಕ್ಷಾದಲ್ಲೇನೋ ಕೂತಂಗಿದೆ. ಆತ ಫೋಟೋ ತಗೊಂಬನ್ನಿ ಅಂತ ಹೇಳಿರ್ತಾರಲ್ಲ ನೋಡಿ, ಇಲ್ಲಿ ಚಾರ್ಜ್ ಶೀಟಲ್ಲಿ ಎಲ್ಲೂ ಕೂಡ ದರ್ಶನ್ ನಾನು ಫೋಟೋ ತಗೊಂಬರೋಕ್ಕೆ ಹೇಳಿದೆ ಅಂತ ಎಲ್ಲಿ ಹೇಳಿಲ್ಲ. ಈಗ ವಿಚಾರಣೆ ಎಲ್ಲ ಬೇರೆ ಆಗುತ್ತೆ. ಹಾಗಿದ್ರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಇಲ್ಲಿ ದರ್ಶನ್ ಅವರನ್ನು ಬಚಾವ್ ಮಾಡುವಂಥ ಪ್ರಯತ್ನಗಳು ಅವರ ಹೇಳಿಕೆಯಲ್ಲಿ ಹಂಗೆ ಕಾಣ್ತಾ ಇದೆ. ಅಂದರೆ ಈತನನ್ನು ಫೋಟೋ ತೆಗಿ ಅಂತ ಹೇಳಿದ್ದು ಯಾರಾಗಿದ್ರೆ? ಪವನ್ ಹೇಳಿದ್ದ? ಪವನ್ ಯಾರು ಹೇಳೋಕ್ಕೆ? ಪವನ್ಗಷ್ಟು ಧೈರ್ಯ ಇದೆ ಹೇಳೋದು? ಇಲ್ವಲ್ಲ. ಪವನ್ ಹೇಳಿದ ತಕ್ಷಣ ರಾಘು ಫೋಟೋ ತೆಗೆದುಕೊಟ್ಬಿಡ್ತಾನ? ಪವನ್ ದರ್ಶನ್ಗಿಂತ ಪವರ್ಫುಲ್ಲಾ? ನಕ್ಕ ಪಿಚ್ಚ ಅವನು ಪವನ್ ಹೇಳಿದಾಗ ರಾಘವೇಂದ್ರ ಕೊಟ್ಬಿಡ್ತಾನ ಫೋಟೋ ತೆಗೆದು? ಆಯಿತು, ಫೋಟೋ ತೆಗೆದು ಕಳಿಸಿದ. ಅದಾದ ನಂತರ ಆತನ ಕರ್ಕೊಂಬ ಅಂತ ಯಾರು ಹೇಳಿದ್ದು? ದರ್ಶನ್ ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತ ಚಾರ್ಜ್ ಶೀಟಲ್ಲಿ. ಈ ಫೋಟೋ ಅವಂದು. ನಂಬರ್ 2, ಕಿಡ್ನ್ಯಾಪ್ಗಾಗಿ ಆಟೋ ಬದಲಿಗೆ ಕಾರ್ ಕರೆಸ್ಕೊಂಡಿದ್ದು. ಇವರನ್ನು ಕರ್ಕೊಂಡು ಹೋಗ್ಬೇಕೀಗ. ಈ ಫೋಟೋ ಇದೆ, ಕಾರು. 3ನೇ ಸೀನ್ ತೋರಿಸ್ತೀನಿ. ಕಿಡ್ನ್ಯಾಪ್ ಬಳಿಕ ದುರ್ಗಾ ಬಾರ್ನಲ್ಲಿ ಬೆದರಿಸಿ ಎಣ್ಣೆ ಹೊಡೆದು ಅವನ ಹತ್ರನೇ ಬಿಲ್ ಕೊಡಿಸ್ತಾರೆ. ನಮ್ಮ ಹತ್ರ ತುಂಬ ಜನ ಕೇಳಿದರು, ನಿಮಗೆಲ್ಲ ಏನು ಹೆಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ? ಏನು ರೀ, ಡಿಶ್ ಎಲ್ಲ ಬಾಂಬೆಲ್ಲ ಹಾಕಿದ್ರು ನಮ್ಮ ಮೇಲೆ. ಇಲ್ಲಿ ತನಕ ಮಾಧ್ಯಮ ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದೆಯಾ? ನಾವು ಹೇಳಿದ್ದೀವಿ ತಾನೇ, ಬಾರ್ ಹೊಡೆದ್ರು, ಮತ್ತೊಂದು ಎಣ್ಣೆ ಹೊಡೆದ್ರು ಎಲ್ಲ. ಆಮೇಲೆ ನಮಗೂ ಪೊಲೀಸರು ಕೆಲವು ಮಾಹಿತಿ ಕೊಡ್ತಾರೆ ಸ್ವಾಮಿ, ಒಳ್ಳೆ ಕಥೆ ಆಯ್ತಲ್ಲ. ಇನ್ನೂ ಸೀನ್ ನಂಬರ್ 4, ರೇಣುಕಾಸ್ವಾಮಿಯನ್ನು ಅಪಹರಿಸಿ ಕಾರ್ನಲ್ಲಿ ತರುತ್ತಿರುವುದು. ಅವನಿಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿದೆಯೋ ಇಲ್ಲೋ ಅದು ಇನ್ನೂ ಗೊತ್ತಾಗಬೇಕಷ್ಟೆ. ನೋಡೋಣ ಇದರಲ್ಲಿ ಏನಾಗುತ್ತೆ ಅಂತೇಳಿ. ಯಾಕಂದರೆ ಅವ ಇಲ್ಲಲ್ಲ, ಅವನದು ಮಾಹಿತಿ ರಾಘವೇಂದ್ರ ಹೇಳು. ಜೂನ್ 8ರಂದು ದರ್ಶನ್ ಸ್ಟೋನಿ ಬ್ರೂಕ್ ಕಡೆಗೆ ತೆರಳಿದ್ದು. ಜೂನ್ 8ನೇ ತಾರೀಕು ದರ್ಶನ್ ಹೋಗ್ತಿರೋದು ಬಾರ್ ಶಾಪ್ಗೆ, ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸ್ಟೋನಿ ಬ್ರೂಕ್. ಸೀನ್ ನಂಬರ್ 6, ದರ್ಶನ್ ಸ್ಟೋನಿ ಬ್ರೂಕ್ನಿಂದ ಪಟ್ಟಣಗೆರೆ ಶೆಡ್ ಕಡೆಗೆ ಹೋಗಿದ್ದು. ಇದನ್ನು ಹೇಳಿದ್ದಾರೆ ಅವರು. ಇಲ್ಲಿ ದರ್ಶನ್ ಏನು ಹೇಳ್ತಾರೆ? ನಾನು ಶೆಡ್ಗೆ ಹೋಗಿದ್ದೆ, ನನಗೇನು ವಿಚಾರ ಗೊತ್ತಿಲ್ಲ, ನನ್ನ ಪಾಪ ನನಗೇನು ಗೊತ್ತಿಲ್ಲ. ನಾನಲ್ಲಿ ಕೂತಿದ್ದಾಗ ಪವನ್ ಬಂದು ನನಗೆ ಒಂದು ಫೋಟೋ ತೋರಿಸ್ದ. ಅಣ್ಣ, ಅಕ್ಕನಿಗೆ ಇವನು ಗಲೀಜಾಗಿ ಮೆಸೇಜ್ ಮಾಡ್ತಾ ಇದ್ದ, ಎತ್ತಾಕೊಂಬಂದಿದ್ದೀವಿ ಅಂತ. ಡೌಟ್ ಬರೋದು ಎತ್ತಾಕೊಂಬರೋಕ್ಕೆ ಅವನಿಗೆ ಹೇಳಿದ್ಯಾರು? ಇಲ್ಲಿ ಚಾರ್ಜ್ ಶೀಟ್ ಪ್ರಕಾರ, ಅಂದರೆ ದರ್ಶನ ಹೇಳಿಕೆ ಪ್ರಕಾರ ನಾನೇನು ಹೇಳಿಲ್ಲ ಅಂತ. ಶೆಡ್ನಲ್ಲಿ ಪ್ರಾಣ ಭಿಕ್ಷೆ ಬೇಡುತ್ತಿರುವ ರೇಣುಕಾಸ್ವಾಮಿ, ಹೊಡೆದಿದ್ದೀನಿ, ಬಡ್ದಿದ್ದೀನಿ, ತೊಡೆ ಸಂದಿಗೆ ಹೊಡೆದಿದ್ದೀನಿ ಎಲ್ಲ ದರ್ಶನ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ಇದು ಚಾರ್ಜ್ ಶೀಟಲ್ಲಿರೋ ಫೋಟೋಗಳು. ಅದಕ್ಕಿಂತ ಮೊದಲು 2 ಫೋಟೋ ನಮಗೆ ಸಿಕ್ಕಿತ್ತು, ಇದನ್ನು ತೋರಿಸಿದ್ವಿ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಡೆಡ್ ಬಾಡಿ ಸದೋಬಿಟ್ಟ, ಟಿ ಶರ್ಟೆಲ್ಲ ಹಾಕ್ಸಿದ್ದಾರೆ. ಇನ್ನು ಸೀನ್ 9,
ರೇಣುಕಾಸ್ವಾಮಿ ಹತ್ಯೆಗೆ ಬಳಸಿರುವ ದೊಣ್ಣೆ ಹಗ್ಗ. ಇನ್ ನಂಬರ್ 9 ನೋಡಿ, ನೈಲಾನ್ ಇದು ದೊಣ್ಣೆ. ವಾ 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 ವಾ, ಇದೆಲ್ಲ ಅಚಾನಕ್ ಆಗೋಗ್ಬಿಡ್ತಾ? ಇವ್ರು ಹೇಳ್ದಂಗೆ ನಾವು ಕೇಳಿಬಿಡ್ಬೇಕಾ? ಇದೆಲ್ಲ ಪ್ರೀ ಪ್ಲ್ಯಾಂಡ್ ಮರ್ಡರ್. ಈಗ ಹೇಳ್ತೀನಿ ಯಾವುದೆಲ್ಲ ಸೆಕ್ಷನು, ಎಷ್ಟು ವರ್ಷಗಳ ಜೈಲಾಗತ್ತೆ ಹೇಳ್ತೀನಿ ನಾನು ನಿಮಗೆ. ಸೀನ್ ನಂಬರ್ 10, ಶವ ಸಾಗಿಸಲು ಠಾಣೆಗೆ ಕೆಲವರನ್ನು ಸರೆಂಡರ್ ಮಾಡಿಸಲು ಚರ್ಚೆ. ಶವ ಸಾಗಿಸಲು ಠಾಣೆಗೆ ಕೆಲವರನ್ನು ಸರೆಂಡರ್ ಮಾಡಿಸಲು ಚರ್ಚೆ ಶುರುವಾಯಿತು. ಸೀನ್ ನಂಬರ್ 11, ಮೃತದೇಹವನ್ನು ಮೋರಿ ಬಳಿ ಬಿಸಾಕಿ ಹೋಗುತ್ತಿರುವ ಕಾರು. ಬಿಸಾಕಿ ಹೋಗ್ಬಿಟ್ರು. ಸೀನ್ ನಂಬರ್ 12, ಹತ್ಯೆಗೈದ ಆರೋಪಿಗಳು ಠಾಣೆಗೆ ಶರಣಾಗುತ್ತಿರುವುದು. ನೋಡಿ, ಅಣ್ಣ ಬಂದ ಹಂಗೆ ಠಾಣೆಗೆ ಸರೆಂಡರ್ ಆಗಲಿಕ್ಕೆ ಎಲ್ಲ. ಇನ್ನು ಸೀನ್ ನಂಬರ್ 13, ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿ ಗ್ಯಾಂಗ್ ಚರ್ಚೆ. ನಾಗರಾಜ ಮ್ಯಾನೇಜರ್, ಫಾರ್ಮ್ ಹೌಸ್ನ ಮ್ಯಾನೇಜರ್ ಅವನೇ. ಸೀನ್ ನಂಬರ್ 14, ಹತ್ಯೆ ದಿನ ದರ್ಶನ್ ಬಳಸಿದ್ದ ಶೂ ಪಡೆದ ಪೊಲೀಸರು. ಶೂ ಅಲ್ಲಿ ಮಣ್ಣಿದೆ, ಪಟ್ಟಣಗೆರೆ ಶೆಡ್ ಮಣ್ಣಿದೆ. ಸೀನ್ ನಂಬರ್ 15, ಹತ್ಯೆ ದಿನ ಪವಿತ್ರ ಗೌಡ ಬಳಸಿದ್ದ ಚಪ್ಪಲಿಂದ ಹೊಡೆದಿದ್ದಾಳೆ. ನಾವು ಹೇಳಿದ್ವಲ್ವಾ ಅವತ್ತು. ಮೀಡಿಯಾ ಇಲ್ಲಿ ತನಕ ಹೇಳಿದ್ದು ಒಂದಾದರೂ ತಪ್ಪಾಗಿದೆ ಹೇಳ್ರಪ್ಪ. ಇನ್ನು ಸೀನ್ ನಂಬರ್ 16, ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಲಿಂಕ್ ಹೆಂಗೆ ಅಂತ ನಾನು ತೋರಿಸಿದೆ ಈಗ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಎಲ್ಲೂ